ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಗ್ರಾಮ ಸೇರಿ ಕುಕನೂರು ಯಲಬುರ್ಗಾ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ರು. ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನ ತೀರಿಸಲಾಗದೆ ಇನ್ನೂ ಪರದಾಡುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವರ್ಷ ಮಳೆ ಆದರೂ ಕೂಡ ಕುಕನೂರು ತಾಲೂಕಿನ ಅನೇಕ ಗ್ರಾಮಗಳ ರೈತರ ಸ್ಥಿತಿ ಕಳೆದ ವರ್ಷ ಬರಗಾಲದಿಂದ ಕೈಸುಟ್ಟುಕೊಂಡಿದ್ದ ರೈತರಿಗೆ ಈ ಬಾರಿ ಮುಂಗಾರು ಮಳೆ ಹೊಸ ಆಶಾಭಾವನೆ ಮೂಡಿಸಿದೆ. ಇದೇ ಕಾರಣಕ್ಕಾಗಿ ರೈತರು ಮತ್ತೆ ₹1,000 ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ದಾರೆ. ಬೀಜ ಮೊಳಕೆ ಒಡೆದಿದ್ದು ಚೆನ್ನಾಗಿ ಬೆಳೆ ಕೂಡ ಬರ್ತಾ ಇದೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ರೂ ಕೂಡ ಆದ್ರೆ ಈ ಬಾರಿ ಹೆಸರು ಬೆಳೆ ಮೊಳಕೆ ಒಡೆದು 2 ರಿಂದ 4 ಎಲೆ ಹೆಸರು ಬೆಳೆ ಮೇಲೆ ಬಂದಾಗ ವಿಪರೀತ ಮಳೆಯಿಂದ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ನೀರಿನ ತೇವಾಂಶ ಹೆಚ್ಚಾದ್ದರಿಂದ ಎಳೆ ಹೆಸರು ಬೆಳೆ ಹಾಳಾದ ಹಿನ್ನೆಲೆ ರೈತರು ಪುನಃ ಸಾಲ ಸೂಲ ಮಾಡಿ ಮುಂಗಾರು ಹಂಗಾಮಿನಲ್ಲಿ ರೈತಾಪಿ ಜನ ಮೆಕ್ಕೆಜೋಳ ಸೇರಿ ಇತರ ಬೆಳೆಯನ್ನ ಮರು ಬಿತ್ತನೆ ಕಾರ್ಯ ಮಾಡಿದ್ದಾರೆ. ಇದು ರೈತರಿಗೆ ಈ ಬಾರಿಯೂ ಕೂಡ ಮಳೆ ಆದ್ರೂ ಕೂಡ ಸಂಕಷ್ಟವನ್ನ ಎದುರಿಸಬೇಕಾಗಿದೆ. ಇದರಿಂದ ನೊಂದ ರೈತರಿಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಗ್ರಾಮದ ರೈತನು ಆದ ಮಲ್ಲರೆಡ್ಡಪ್ಪ ಹನಸಿ ಹಾಗೂ ರೈತ ಮಹಿಳೆಯರು ಆದ ಮಲ್ಲಪ್ಪ ಅಸೂಟಿ ಇವರು ಸರ್ಕಾರಕ್ಕೆ ಪರಿಹಾರ ಕೊಡಲು ಆಗ್ರಹಿಸಿದ್ದಾರೆ. ಏನಿಲ್ರಿ ಯಾರು ಬೇರೆ ಕಿತ್ತಾಕ ಮತ್ತೆ ಹೋಗ್ಯಾವು ಈಗ ಭಾಳ ಶೇಂಗಾ ಬಿತ್ತಕತ್ತೀವಿ. ಅದಕ್ಕೇನು ಮಾಡ್ತೀರ ಮಾಡಿ. ಹೆಸರು ಹಾಕಿದ್ದೀವಿ 2 ಸರನು 2 ಸರ ಹೆಸರು ಹಾಕಿದ್ದು ಹೋತು. ಈ 3ನೇ ಸರ ಶೇಂಗಾ ಬಿತ್ತಾಕ್ತಾರ ಮಾಡಿ. ಮಳೆ ಆದ್ರೂ ಮತ್ತೆ ಇಷ್ಟು ಮಳೆ ಆಗೈತಲ್ಲ ಚಲೋ ಇಲ್ಲ. ಚಲೋ ಇಲ್ರಿ, ಚಲೋ ಇಲ್ಲ. ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು 3 ಮಾಡ್ಬೇಕಾದ್ರೆ ಜಡ ಆಗಿಬಿಟ್ಟೈತಿ. ಏನ್ ಸರ ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ. ಹೋದ ವರ್ಷ ಬರ ಬಿದ್ದಿತ್ತು. ಅತಿ ಮಳೆಯಾಗಿ ಹೆಸರು ಎಲ್ಲ ಲಾಸ್ ಆಗ್ಬಿಟ್ಟವ್ರಿ. ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ. ಹೊಳ್ಳಿ ಈಗ ಎಷ್ಟು ಖರ್ಚು ಒಂದು 15-20 ಸಾವಿರ ರೂಪಾಯಿ ಮಾಡಿವ್ರಿ ಸರ್. ಈಗ ಅವಾಗ ಖರ್ಚು ಮಾಡಿವ್ರಿ ಸರ 15-20 ಸಾವಿರ. ಮತ್ತೆ ಹೊಳ್ಳಿ ಈಗ 15-20 ಸಾವಿರನ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕ. ಈಗ ಅದಕ್ಕ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗ ಸರ್ಕಾರದವ್ರು. ಬೆಳೆ ವಿಮಾ ಬಂದೇ ಇಲ್ರಿ ಸರ್. ನಮ್ದು ಯಾವ್ದು ಬೆಳೆ ವಿಮಾನ ಬಂದಿಲ್ಲ ಸರ. ಈ ವರ್ಷ ಸಂಪೂರ್ಣ ಮಳೆಯಾಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ. ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ಕೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನು ನಾಟಿ ಆದ ನಂತರ ಮಳೆ ಮತ್ತೆ ಕಂಟಿನ್ಯೂ ಒಂದು 15 ದಿನಗಳಿಂದ 20 ದಿನ ಮಳೆ ಹತ್ಕೊಂಡ್ಬಿಡ್ತು. ಒಟ್ಟು ಬಿಟ್ಟು ಬಿಡ್ದಾವೆ ಸಂಜೆಲೆ ಮುಂಜಾನೆ ಹತ್ಕೊಂತು ಮಳೆ. ಕೆಲವೊಂದು ಈ ಕುಕನೂರು ಯಲಬುರ್ಗಾ ಭಾಗದಾಗ ಉಸುಗೇರಿಯದು ಹೊಲ ಅಂತೂ ಪೂರ್ಣ ಹರಿಗೆ ಹೊಳ್ಳಿ ಮರು ಬಿತ್ತನೆ ಚಾಲು ಮಾಡ್ಯಾರ. ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರೂ ಮತ್ತು ಸಾಲ ಮಾಡಿದರು. ಇವತ್ತು ಹೊರ ಸಾಲ ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಕತ್ತಾರ. ಇವತ್ತು ಸರ್ಕಾರ ಏನು ಮಾಡೈತೆ ಬರ ಪರಿಹಾರನೂ ಕೊಟ್ಟಿಲ್ಲ. ಅದು ಏನಾಗುತ್ತೆ ಅಂದರೆ ಒಂದು 2,000 ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದವರು. 2,000 ಹಾಕಿದ್ರೆ 10 ಮಂದಿಗೆ ಬಂದ್ರೆ ಇನ್ನೂ 90 ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ. ಆಮೇಲೆ ಇವತ್ತು ಮೊನ್ನೆ ಚುನಾವಣೆ ಅಂತ ಹಿಂದೆನೇ ಬೆನ್ನಲ್ಲೇ ಇವತ್ತು ಏನಾಗ್ಬಿಡ್ತು, ಕೇಂದ್ರ ಸರ್ಕಾರ 3,500 ಕೋಟಿ ಹಾಕಿದ್ರು ಅದನ್ನು ರಾಜ್ಯ ಸರ್ಕಾರ ಇವತ್ತು 10 ಮಂದಿಗೆ ಬಂದ್ರೆ ಇನ್ನೂ ಅದು 90 ಮಂದಿಗೆ ಬಂದಿಲ್ಲ. ಹೀಗಾಗಿ ಸರ್ ಅದನ್ನು ಮೋಸ ಮಾಡಕತ್ತಾರೆ. ಬೆಳೆ ವಿಮಾ ಈ ವರ್ಷ ಏನಾಗೈತಿ ಬೆಳೆ ವಿಮಾನೂ ಬಂದಿಲ್ಲ ಸರಿಯಾಗಿ. ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ ಬರ ಇದ್ರೂ ಹಾಕ್ಬೇಕಂತ ಇದ್ರೂ ಬರೋದೇ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅಂದ್ರೂ ಹಾಕಿಲ್ಲ. ಅದಕ್ಕೆ ಶೀಘ್ರದಲ್ಲಿ ಎಲ್ಲವೂ ಬರ ಪರಿಹಾರ ಬೆಳೆ ವಿಮಾ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.